ಬಲರಾಮನ ದಿನಗಳು ಇಡೀ ತಂಡದವರಿಗೆ, ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಿರಲಿ, ಪ್ರತಿಯೊಬ್ಬ ಆ್ಯಕ್ಟರ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಸಿನಿಮಾಟೋಗ್ರಫಿ, ನಿರ್ದೇಶನ, ಆ್ಯಕ್ಟಿಂಗ್, ಆಮೇಲೆ ನಿಜವಾಗ್ಲೂ 2.5 hours ಹೇಗೆ ಕಳೀತೋ ನನಗೆ ಗೊತ್ತಾಗ್ತಿಲ್ಲ. ಆ ದಿನಗಳು ಒಂಥರ ಫೀಲ್ ಬಂತು. ಆಮೇಲೆ 30 ವರ್ಷ ಹಿಂದೆ ಹೇಗಿತ್ತು ಆ ಒಂದು ನಿಜವಾದ ಒಂದು ಕತೆ, ಒಂದು ನಿಜವಾಗ್ಲೂ ಬಹಳ ಅದ್ಭುತವಾಗಿ ನಮ್ಮ ಕನ್ನಡ ಚಲನಚಿತ್ರ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಅಷ್ಟೇ, ಆದಷ್ಟು ಬೇಗ ನೀವು ಪ್ರತಿಯೊಬ್ಬರು ಹೋಗಿ ಈ ಪಿಕ್ಚರ್ನ ನೋಡಬೇಕು. ಎಲ್ರಿಗೂ ದಯವಿಟ್ಟು ಹೇಳಿ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು. ಒಳ್ಳೆಯದಾಗಲಿ. ಚೈತನ್ಯಂಗೆ ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ದಿನಗಳು ಆದಮೇಲೆ ಬಂದಂಥ ಬಲರಾಮನ ದಿನಗಳು ಪೂರ್ತಿ ಕಥೆ, ಡೈರೆಕ್ಷನು ಪ್ರತಿಯೊಂದೂ ಚೈತನ್ಯನೇ ಮಾಡಿರೋದು. ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಭಾಳ ಒಳ್ಳೆಯ ಕೆಲಸಗಳನ್ನು, ಚೈತನ್ಯನ ಉಳಿದ ಕೆಲಸಗಳನ್ನು ನಾನು ನೋಡಿದ್ದೀನಿ. ಮುಖ್ಯವಾಗಿ ನಮಗೆ ಚರಿತ್ರೆ ಗೊತ್ತಿರುತ್ತೆ, ಆದರೆ ಚರಿತ್ರೆಯಿಂದ ಆಚೆಗಿಟ್ಟಿರುವಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ಈ ಬಲರಾಮನ ದಿನಗಳು ಅಂಥ ಒಂದು ಝಲಕನ್ನು ನಮ್ಮ ಮುಂದೆ ಬೆಂಗಳೂರಿನ ಬಗ್ಗೆ ತಂದಿಡ್ತಾ ಇದೆ. ಟೆಕ್ನಿಕಲಿ ಎಕ್ಸ್ಟ್ರೀಮ್ಲಿ ಗುಡ್ ಫಿಲ್ಮ್. ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ. ಇಟ್ಸ್ ಒನ್ ಬ್ಯೂಟಿಫುಲ್ ಥಿಂಗ್. ಇಲ್ಲಿ ಎಲ್ಲೂ ಈಗ ಪ್ರಚಾರ ಆಗ್ತಿರೋ ಥರ ಹೇಟ್ರೆಡ್ ಇಲ್ಲ. ಹಿಸ್ಟ್ರಿಯಲ್ಲಿ ಏನಾಯಿತು ಅನ್ನೋದಿದೆ. ಆ್ಯಂಡ್ ವೈಲೆನ್ಸ್ ಇಸ್ ನಾಟ್ ದ ವೈಲೆನ್ಸ್ ದಟ್ ವಿಲ್ ಹಾರ್ಮ್. ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು.